ನಮಸ್ತೆ. ದಿ ಸಿದ್ದು ಕಿಚನ್ ಸ್ಪೈಸ್ ಫ್ರೆಶ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ಸಂಡೇ ಹಾಗೆ ನಮ್ಮೂರ ಸಂತೆಯಲ್ಲಿ ಸುಮ್ಮನೆ ತಿರುಗ್ತಾ ಇದ್ದೆ. ಅಚಾನಕ್ಕಾಗಿ ಮಂಗಳೂರು ಸೌತೆ ಕಾಣಿಸ್ತು. ಓಹ್ ಆಶ್ಚರ್ಯ! ಒಂದು ಸೂಪರ್ ಆದ ಸಾಂಬಾರು ನೆನಪಿಗೆ ಬಂತು. ರಸಗೌಳ ಕುದಿಸ್ಕೊಳ್ಳೋಕೆ ನೀರಿದೆ, ಹುರ್ಕೊಳ್ಳೋಕೆ ಹಂಚಿದೆ, ಮಾಡ್ಕೊಳ್ಳೋದಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ರೆಡಿಯಾಗಿದ್ದಾವೆ. ಒಂದು ಸೂಪರಾದ ರಸಗೌಳ ಅಂತೀವಲ್ಲ ಅಂಥ ಅದ್ಭುತ ಸಾಂಬಾರು ರೆಡಿಯಾಗುತ್ತೆ. ಉಡುಪಿ ಮಂಗಳೂರು ಕಡೆ ಸಾಂಬಾರಲ್ಲಿ ಹೀಗೆ ದೊಡ್ಡ ದೊಡ್ಡ ಹೋಳುಗಳಿರ್ತವೆ. ಆ ಹೋಳುಗಳನ್ನ ಕಚ್ಚಿ ತಿಂತಾ ಇದ್ದರೆ ರಸ ರುಚಿ ಎರಡೂ ಬಾಯಿಗೆ ನುಗ್ಗಿ ಬರುತ್ತವೆ. ವಂಡರ್ಫುಲ್ ಸಾಂಬಾರು. ಬಿಸಿ ಬಿಸಿ ಅನ್ನ, ತುಪ್ಪ, ಮಜ್ಜಿಗೆ, ಮೆಣಸಿನಕಾಯಿ, ಹಪ್ಪಳ, ಉಪ್ಪಿನಕಾಯಿ ಇದರ ಪಕ್ಕವಾದ್ಯಗಳು. ನಾವು ಭೂತೋ ನಾವು ಭವಿಷ್ಯತ್ ಎನ್ನುವ ಹಾಗೆ ಸಾಂಬಾರು ರೆಡಿಯಾಗುತ್ತದೆ. ಕತ್ತರಿಸಿದ ಸೌತೆ ಹೋಳುಗಳನ್ನು ನೀರಿಗೆ ಹಾಕಿ 6ರಿಂದ 7 ನಿಮಿಷ ಚೆನ್ನಾಗಿ ಹದವಾಗಿ ಬೇಯುವಂತೆ ಕುದಿಸಿಕೊಳ್ಳಬೇಕು. ರುಬ್ಬುವ ಮಸಾಲಕ್ಕಾಗಿ ಹೆಂಚಿಗೆ 2 ಚಮಚ ಎಣ್ಣೆ ಹಾಕಿ ನಂತರ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹದವಾಗಿ ಹುರಿದುಕೊಳ್ಳಬೇಕು. ಅಂಚು ಬಹಳ ಬಿಸಿಯಾಗಿದೆ. ಈ ಮಣ್ಣಿನ ಪಾತ್ರೆಗಳೇ ಹಾಗೆ ಚಿತ್ತಿನ ಜಾತಿಗೆ ಸೇರಿದಂಗೆ ಆಡ್ತವೆ. ಬಿಸಿಯಾದರೆ ಬೇಗ ತಣ್ಣಗಾಗುವುದೇ ಇಲ್ಲ. ನಂತರ ಹೆಂಚಿಗೆ ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಹುರಿದು ಬೆಚ್ಚಗೆ ಮಾಡಿ ನಂತರ ಅದಕ್ಕೆ ಧನಿಯಾ ಕಾಳುಗಳನ್ನು ಸೇರಿಸಿ ಘಮ ಬರುವಂತೆ ಹುರಿದುಕೊಳ್ಳಬೇಕು. ಕೊನೆಗೆ ತಾಜಾ ಕೊಬ್ಬರಿ ತುರಿಯನ್ನು ಸೇರಿಸಿ ಸ್ಟವ್ ಆಫ್ ಮಾಡಿ ಆ ಬಿಸಿಯಲ್ಲಿಯೇ ಕೊಬ್ಬರಿಯನ್ನು ಬೇಯಿಸಿ ತಣ್ಣಗಾಗಲು ಬಿಡಬೇಕು. ತಾಜಾ ಕೊಬ್ಬರಿ ಸಾಂಬಾರಿಗೆ ಅದ್ಭುತ ರುಚಿಯನ್ನು ನೀಡುತ್ತದೆ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ನಂತರ 1 ಚಮಚ ನೆನೆಸಿದ ಅಕ್ಕಿ ಹಾಕಿ ಎಲ್ಲ ಮಿಶ್ರಣವನ್ನು ಫೈನ್ ಪೇಸ್ಟ್ ಗಂಧದಂತೆ ರುಬ್ಬಿಕೊಳ್ಳಬೇಕು. ನಂತರ ಕುದಿಯುವ ಸಾಂಬಾರಿಗೆ ಒಂದು ದೊಡ್ಡ ಈರುಳ್ಳಿಯನ್ನು ದೊಡ್ಡ ಹೋಳುಗಳಾಗಿ ಹಚ್ಚಿಕೊಂಡು ಸೇರಿಸಿಕೊಳ್ಳೋಣ. ನಂತರ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು, 2 ತುಂಡು ಬೆಲ್ಲ ಹಾಕಿ ಕೈ ಆಡಿಸಿ ನಂತರ ಅದಕ್ಕೆ ಚೆನ್ನಾಗಿ ಕುದಿಸಿಕೊಂಡು ಹೂರಣ ಮಾಡಿದಂತಹ ತೊಗರಿಬೇಳೆ ಹೂರಣವನ್ನು ಹಾಕಿ ಕಲಸಿ ಮತ್ತೆ ಅದಕ್ಕೆ ಹುಣಸೆ ರಸವನ್ನು ಸೇರಿಸಿದರೆ ಅದರ ರುಚಿ ಇಮ್ಮಡಿಯಾಗುತ್ತದೆ, ಘಮಘಮೆಂದು ಸುಗಂಧಿಸುತ್ತದೆ. ಸಾರಿಗೆ 1000 ಕುದಿ ಎನ್ನುತ್ತಾರೆ. ಕುದ್ದಷ್ಟು ರುಚಿ ಇಮ್ಮಡಿಯಾಗುತ್ತದೆ. ಅದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಂತರ ಒಗ್ಗರಣೆಗಾಗಿ ಎಣ್ಣೆ, ತುಪ್ಪ, ಸಾಸಿವೆ, ಕರಿಬೇವು, ಜೀರಿಗೆ ಮತ್ತು ಇಂಗನ್ನು ಸೇರಿಸಿ ಅದರ ಒಗ್ಗರಣೆಯನ್ನು ಸಾಂಬಾರಿಗೆ ನೀಡಿದರೆ ಆ ಸಾಂಬಾರಿನ ಸುವಾಸನೆ ನಮ್ಮನ್ನು ಬಿಟ್ಟು, ನಿಮ್ಮನ್ನು ಬಿಟ್ಟು, ಮಧ್ಯದ ಮನೆಯನ್ನು ಬಿಟ್ಟು ತಲಬಾಗಿಲಿಗೆ ಹೋಗಿ ರಸ್ತೆಯಲ್ಲಿ ನರ್ತನ ಮಾಡುತ್ತದೆ. ಆಡುಗಲೇ